ಕವಿ, ವಿಮರ್ಶಕ, ರಾಜಕಾರಣಿ ಡಾಕ್ಟರ್ ಎಲ್ ಹನುಮಂತಯ್ಯ ಅವರು ಜನಿಸಿದ್ದು 10 ಜೂನ್ 1958ರಂದು ದೊಡ್ಡಬಳ್ಳಾಪುರದ ರಾಮೇಶ್ವರ ಗ್ರಾಮದಲ್ಲಿ. ಇವರು ಪ್ರಸ್ತುತ ರಾಜ್ಯಸಭೆಯ ಸದಸ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಈ ಪೂರ್ವದಲ್ಲಿ ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರಾಗಿ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಹನುಮಂತಯ್ಯ ಅವರು ಬೆಂಗಳೂರಿನ ಸರ್ಕಾರಿ ವಿಜ್ಞಾನ ಕಾಲೇಜಿನಲ್ಲಿ BSc ಅಧ್ಯಯನ ಮಾಡಿ ನಂತರ ಕನ್ನಡ ಸಾಹಿತ್ಯದಲ್ಲಿ ಸ್ನಾತಕೋತ್ತರ ಪದವಿ ಗಳಿಸಿದರು. ಬಂಡಾಯ ಕಥೆಗಳಲ್ಲಿ ದಲಿತ ಪ್ರಜ್ಞೆ ಎಂಬ ಸಂಶೋಧನಾ ಪ್ರಬಂಧವನ್ನು ಮಂಡಿಸಿ ಮೈಸೂರು ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪಡೆದರು. ಕಪ್ಪು ಕಣ್ಣಿನ ಹುಡುಗಿ, ಅವ್ವನ ಕವಿತೆಗಳು, ಅಕ್ಷಾರ ಅಕ್ಷಾರವೇ, ಕರ್ಣರಾಗ, ಕಳ್ಳಿ ಹಾಲಿನ ಕಡಲು ಮತ್ತು ಹರಿಗೋಲು ಎಂಬ ಕವನ ಸಂಕಲನಗಳನ್ನೂ, ಅಂಬೇಡ್ಕರ್ ನಾಟಕ, ಸಂತ ಕನಕದಾಸ ಜೀವನ ಚರಿತ್ರೆ, ದಲಿತ ಲೋಕದ ಒಳಗೆ, ಬೂದಿ ಮುಚ್ಚಿದ ಕೆಂಡ ಎಂಬ ವಿಮರ್ಶಾ ಕೃತಿಗಳನ್ನು ಪ್ರಕಟಿಸಿದ್ದಾರೆ. ಒಂಟಿ ಕಾಲಿನ ನಡಿಗೆ ಭಾಗ 1 ಇವರ ಆತ್ಮಕಥನವಾಗಿದೆ. ಡಾಕ್ಟರ್ ಎಲ್ ಹನುಮಂತಯ್ಯ ಅವರ ಸಮಗ್ರ ಸಾಹಿತ್ಯವು ಕನ್ನಡ ಪುಸ್ತಕ ಪ್ರಾಧಿಕಾರದಿಂದ 2 ಸಂಪುಟಗಳಲ್ಲಿ ಪ್ರಕಟವಾಗಿವೆ. ಇವರ ಅವ್ವನ ಕವಿತೆಗಳು ಸಂಕಲನದ ಕವಿತೆಗಳು ಭಾರತದ ಹಲವು ಭಾಷೆಗಳಿಗೆ ಅನುವಾದಗೊಂಡಿವೆ. ಇವರಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಹುನಗುಂದ ಸಾರಂಗ ಮಠ ಪ್ರಶಸ್ತಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ದತ್ತಿನಿಧಿ ಪ್ರಶಸ್ತಿ ಮತ್ತು ಕಥಾರಂಗ ಪ್ರಶಸ್ತಿಗಳು ಲಭಿಸಿವೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರವೀಂದ್ರ. ನಾನಿವತ್ತು ಓದ್ತಾ ಇರುವಂತಹ ಕವನದ ಶೀರ್ಷಿಕೆ ಕವಚ. ಬರೆದವರು ಎಲ್ ಹನುಮಂತಯ್ಯ. ಹುಟ್ಟಿನೊಂದಿಗೆ ಕಟ್ಟಿಕೊಂಡಿ ಕವಚ, ಬೀಳಲೊಲ್ಲದು ಏಳಲೊಲ್ಲದು. ಹುಟ್ಟಿನೊಂದಿಗೆ ಕಟ್ಟಿಕೊಂಡಿ ಕವಚ, ಬೀಳಲೊಲ್ಲದು ಏಳಲೊಲ್ಲದು. ಕರ್ಣದಾನಿಗಳಂತಿಟ್ಟರೂ ಕತ್ತರಿಸಿ ಮೈಯ ಪಾರ್ಶ್ವಗಳನ್ನೊಂದೊಂದೇ ಕಳೆಯಲೊಲ್ಲದು ಜನುಮ ಮೋಹ. ಕರ್ಣದಾನಿಗಳಂತಿಟ್ಟರೂ ಕತ್ತರಿಸಿ ಮೈಯ ಪಾರ್ಶ್ವಗಳನ್ನೊಂದೊಂದೇ ಕಳೆಯಲೊಲ್ಲದು ಜನುಮ ಮೋಹ. ದೇಹಿ ಎಂದರೂ ದಾಹ ತೀರದು ಹೋಗಲೊಲ್ಲದು ವಜ್ರ ದೇಹಿಗಳಂತೆ. ದೇಹಿ ಎಂದರೂ ದಾಹ ತೀರದು ಹೋಗಲೊಲ್ಲದು ವಜ್ರ ದೇಹಿಗಳಂತೆ. ಭೂಮಿಯೊಡಲನು ಬಗೆದು ತೆಗೆದ ಚಿನ್ನವ ಕರಗಿಸಿ ಕರವಸ್ತ್ರ ಮಾಡಿ ಒರೆಸಿಕೊಂಡರು. ಭೂಮಿಯೊಡಲನು ಬಗೆದು ತೆಗೆದ ಚಿನ್ನವ ಕರಗಿಸಿ ಕರವಸ್ತ್ರ ಮಾಡಿ ಒರೆಸಿಕೊಂಡರು. ಕರಗಿ ಹೋಗದು ಕನಸಿನಲ್ಲೂ, ಕರಗಿ ಹೋಗದು ಕನಸಿನಲ್ಲೂ. ಕೋಶವನೋದಿ ದೇಶವನ್ನು ಸುತ್ತಿ ಬಂದರು, ಕೋಶವನೋದಿ ದೇಶವನ್ನು ಸುತ್ತಿ ಬಂದರು. ಬಗಲಲ್ಲೇ ಭುಗಿಲೇಳುವುದು, ಬಗಲಲ್ಲೇ ಭುಗಿಲೇಳುವುದು ಧರ್ಮವೆಂಬಿ ಅಧರ್ಮದೊಳಗಿನ ಬೀಜ ಬಿದ್ದು. ಧರ್ಮವೆಂಬಿ ಅಧರ್ಮದೊಳಗಿನ ಬೀಜ ಬಿದ್ದು ಮೊಳೆತು ಮರವಾಗಿ, ಮೊಳೆತು ಮರವಾಗಿ ಹಣ್ಣಿನಂಗಡಿಯಲ್ಲಿ ನಳನಳಿಸಿ, ಹಣ್ಣಿನಂಗಡಿಯಲ್ಲಿ ನಳನಳಿಸಿ ನಗುವಾಗ ಕವಚ ಬಿಗಿಯಾಗಿತ್ತು. ಕಳೆಯಲೆಂದೇ ಸುಳಿದರೆಷ್ಟೋ ಮಹಾತ್ಮರು, ಕಳೆಯಲೆಂದೇ ಸುಳಿದರೆಷ್ಟೋ ಮಹಾತ್ಮರು. ಮೌನ ದೋಣಿಯಲಿ, ಮೌನ ದೋಣಿಯಲಿ ಶಾಸ್ತ್ರದ ವಸ್ತ್ರದೊಳಗೆ ಸುತ್ತಿ ಶರದಿಯಾಚೆಗೆಸೆದರೂ ಹಡಗು ಹತ್ತಿ. ಶಾಸ್ತ್ರದ ವಸ್ತ್ರದೊಳಗೆ ಸುತ್ತಿ ಶರದಿಯಾಚೆ ಎಸೆದರೂ ಹಡಗು ಹತ್ತಿ. ಗುಡುಗಾಗಿ ಮಿಂಚಾಗಿ ಮಳೆಯ ಹನಿ ಹನಿಯಾಗಿ ಮಣ್ಣ ಸೇರಿತು ಕವಚ. ಗುಡುಗಾಗಿ ಮಿಂಚಾಗಿ ಮಳೆಯ ಹನಿ ಹನಿಯಾಗಿ ಮಣ್ಣ ಸೇರಿತು ಕವಚ. ಕಣವಾಗಿ ಅಣುವಾಗಿ ವ್ರಣವಾಗಿ ನೆತ್ತರಂಗಳ ಸೇರಿ ಕೆಂಪು ಬಿಳಿ ಕಣಗಳಲ್ಲಿ ಪ್ರಾಣಧಾತು. ಕಣವಾಗಿ ಅಣುವಾಗಿ ವ್ರಣವಾಗಿ ನೆತ್ತರಂಗಳ ಸೇರಿ ಕೆಂಪು ಬಿಳಿ ಕಣಗಳಲ್ಲಿ ಪ್ರಾಣಧಾತು.
ಅಹಿಂಸೆ ಅಸ್ತ್ರವನ್ನು ಹೆಗಲಲ್ಲಿ ಹೊತ್ತು ಬಂದ ಅಹಿಂಸೆಯ ಅಸ್ತ್ರವನ್ನು ಹೆಗಲಲ್ಲಿ ಹೊತ್ತು ಬಂದ ಸಜ್ಜನಿಕೆಯ ಬುದ್ಧದೇವನು ಸದ್ದಿಲ್ಲದೆ ದೂರವಿರಿಸಿ ಕಾಲಾಂತರಗಳ ಹೆಜ್ಜೆಗಳಲ್ಲಿ ಲಾಳವಾಗಿದೆ ಕವಚ. ಸಜ್ಜನಿಕೆಯ ಬುದ್ಧದೇವನನ್ನು ಸದ್ದಿಲ್ಲದೆ ದೂರವಿರಿಸಿ ಕಾಲಾಂತರಗಳ ಹೆಜ್ಜೆಗಳಲ್ಲಿ ಲಾಳವಾಗಿದೆ ಕವಚ. ರಾಮಾನುಜರಾಶ್ರಮದಿ ಕೂಡಿದರೂ ಕೊಂಡಿ ಅಕ್ಷರದ ಸುತ್ತಿಗೆ ತುಂಡರಿಸಿತ್ತು ಮಂಡಿಯೂರಿ. ರಾಮಾನುಜರಾಶ್ರಮದಿ ಕೂಡಿದರೂ ಕೊಂಡಿ ಅಕ್ಷರದ ಸುತ್ತಿಗೆ ತುಂಡರಿಸಿತ್ತು ಮಂಡಿಯೂರಿ. ಬಸವ ಬೆಸೆದರು ಬಿಸಿಯಲ್ಲೇ ತುಕ್ಕು ಹಿಡಿದಿತ್ತು ಪಕ್ಕದಲ್ಲೇ. ಬಸವ ಬೆಸೆದರು ಬಿಸಿಯಲ್ಲೇ ತುಕ್ಕು ಹಿಡಿದಿತ್ತು ಪಕ್ಕದಲ್ಲೇ. ನಾಳೆಯ ನಾಲಿಗೆ ಸುಡುವ ದರ್ಬೆಯನ್ನಿಟ್ಟು ಸೇರಿ ಹೋಯಿತು ಮಾಯೆ ಚರಿತೆಯ ಚಕ್ರದಲ್ಲಿ. ನಾಳೆಯ ನಾಲಿಗೆ ಸುಡುವ ದರ್ಬೆಯನ್ನಿಟ್ಟು ಸೇರಿ ಹೋಯಿತು ಮಾಯೆ ಚರಿತೆಯ ಚಕ್ರದಲ್ಲಿ. 100 ಯೋಜನ ದಾರಿ ತುಳಿದರೂ ಮೂಲೆ ಮುಕ್ಕಾಗಿಲ್ಲ ಸವೆದಿಲ್ಲ ಚೂರು. 100 ಯೋಜನ ದಾರಿ ತುಳಿದರೂ ಮೂಲೆ ಮುಕ್ಕಾಗಿಲ್ಲ ಸವೆದಿಲ್ಲ ಚೂರು. ಕಾಲುಗಳು ಕುಂಟಿಲ್ಲ ಸೊಂಟ ಮುರಿದರು. ಕಾಲುಗಳು ಕುಂಟಿಲ್ಲ ಸೊಂಟ ಮುರಿದರೂ ಹುಟ್ಟಿನೊಂದಿಗೆ ಗಟ್ಟಿಯಾಗಿದೆ. ನೆರಳಂತೆ ಬಿಸಿಲಂತೆ ಬಳ್ಳಿ ಹೂವಂತೆ ಹುಟ್ಟಿನೊಂದಿಗೆ ಕಟ್ಟಿಕೊಂಡಿ ಕವಚ ಕಳೆಯಲೊಲ್ಲದು. ನೆರಳಂತೆ ಬಿಸಿಲಂತೆ ಬಳ್ಳಿ ಹೂವಂತೆ ಹುಟ್ಟಿನೊಂದಿಗೆ ಕಟ್ಟಿಕೊಂಡಿ ಕವಚ ಕಳೆಯಲೊಲ್ಲದು. ಬೀಳಲೊಲ್ಲದು ನನ್ನ ತೊರೆದು ಹುಟ್ಟಿನೊಂದಿಗೆ ಬೆಸೆದುಕೊಂಡಿದೆ ಕವಚ. ಬೀಳಲೊಲ್ಲದು ನನ್ನ ತೊರೆದು ಹುಟ್ಟಿನೊಂದಿಗೆ ಬೆಸೆದುಕೊಂಡಿದೆ ಕವಚ. ಮುಟ್ಟಬಾರದ ಕವಚ. ಧನ್ಯವಾದಗಳು. ಸುರೇಶ್ ಜಂಬಾನಿ ಅವರು ಪ್ರೌಢಶಾಲಾ ಕನ್ನಡ ಶಿಕ್ಷಕರಾಗಿ ವೃತ್ತಿ ಆರಂಭಿಸಿ ತದನಂತರ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿ ಪ್ರಸ್ತುತ ಆನವಟ್ಟಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕನ್ನಡ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕವಿತೆಗಳನ್ನು ಬರೆಯುವುದು ಹಾಗೂ ವಿಶ್ಲೇಷಿಸುವುದು ಇವರ ಆಸಕ್ತಿಯ ವಿಷಯ. ಎಲ್ ಹನುಮಂತಯ್ಯ ಅವರು ಕವಿಯಾಗಿ, ವಾಗ್ಮಿಯಾಗಿ, ರಾಜಕಾರಣಿಯಾಗಿ ಕನ್ನಡ ಸಾಹಿತ್ಯ ಲೋಕದಲ್ಲಿ ಮತ್ತು ರಾಜಕಾರಣ ಕ್ಷೇತ್ರದಲ್ಲಿ ಪರಿಚಿತರಾಗಿರುವಂಥವರು. ವಿದ್ಯಾರ್ಥಿ ಜೀವನದಿಂದಲೇ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಚಳುವಳಿಗಳಲ್ಲಿ ತೊಡಗಿಸಿಕೊಳ್ತಾರೆ. ಮುಖ್ಯವಾಗಿ ಬಸವಲಿಂಗಪ್ಪನವರ ಹೇಳಿಕೆಯನ್ನು ಆಧರಿಸಿರುವ ಬೂಸಾ ಪ್ರಕರಣದಲ್ಲಿ ತಮ್ಮನ್ನ ತೊಡಗಿಸ್ಕೊಳ್ತಾರೆ. ಅದೇ ಕಾಲಘಟ್ಟದಲ್ಲಿಯೇ ಕನ್ನಡ ಸಾಹಿತ್ಯದಲ್ಲಿ ಬಂಡಾಯ ಸಾಹಿತ್ಯ ರೂಪುಗೊಳ್ತಾ ಇತ್ತು. ಆ ಚಳುವಳಿಯಲ್ಲೂ ತಮ್ಮನ್ನ ತೊಡಗಿಸ್ಕೊಳ್ತಾರೆ. ಅದೇ ಕಾಲಘಟ್ಟದಲ್ಲಿಯೇ ದಲಿತ ಸಂಘರ್ಷ ಸಮಿತಿಯ ಸದಸ್ಯರಾಗಿ, ಅದರ ಸಂಚಾಲಕರಾಗಿ, ನಾಡಿನಾದ್ಯಂತ ಅಂಬೇಡ್ಕರನ ಕುರಿತು ಅನೇಕ ಭಾಷಣಗಳನ್ನು ಮಾಡ್ತಾರೆ. ಕವಿ ಸ್ವತಃ ದಲಿತ ಲೋಕದ ಅನುಭವವನ್ನು ಉಳ್ಳವರು, ಕಂಡವರು. ಹಾಗಾಗಿ ಅವರಲ್ಲಿ ದಲಿತತ್ವ ಮತ್ತೆ ದಲಿತ ಪ್ರಜ್ಞೆ ಎರಡೂ ಜಾಗೃತವಾಗಿತ್ತು. ಹಾಗಾಗಿ ಅವರು ತಾವು ಕಂಡಂತಹ ತಮ್ಮ ಸಮುದಾಯ ಅನುಭವಿಸುತ್ತಾ ಬಂದಿರುವಂತಹ ಅವಮಾನಗಳನ್ನ, ಶೋಷಣೆಗಳನ್ನ, ವ್ಯವಸ್ಥೆಯ ಒಳಗಿರುವ ಅಸಮಾನತೆಯನ್ನ ಕವಿತೆಗಳ ರೂಪದಲ್ಲಿ ಅಭಿವ್ಯಕ್ತಿಸಲಿಕ್ಕೆ ತೊಡಗುತ್ತಾರೆ. ಇಂಥ ಎಲ್ಲ ಅವರನ್ನ ಗಾಢವಾಗಿ ಕಾಡಿದಂತಹ ವಿಚಾರಗಳನ್ನ ಬಂಡಾಯದ ದನಿಯಲ್ಲಿ ಕವಿತೆಗಳ ರೂಪದಲ್ಲಿ ಅಭಿವ್ಯಕ್ತಿಸುತ್ತಾರೆ. ಅಂತಹ ಅನೇಕ ಅವರ ಮಹತ್ವದ ಕವಿತೆಗಳಲ್ಲಿ ಕವಚ ಕವಿತೆಯೂ ಕೂಡ
ಒಂದಾಗಿದೆ. ನೋಡಿ, ಕವಚ ಈ ಪದವನ್ನು ನಾವು ಚರಿತ್ರೆಯ ಓದಿನಿಂದ, ಕಾವ್ಯಗಳ ಓದಿನಿಂದ, ಬೇರೆ ಬೇರೆ ನೆಲೆಗಳಲ್ಲಿ ಅದ್ರ ಬಗ್ಗೆ ನಾವು ಓದಿದ್ದೇವೆ, ಕೇಳಿದ್ದೇವೆ. ಕವಚ ಎಂದಾಕ್ಷಣ ನೆನಪಾಗುವುದು ನಮಗೆ ಒಂದು ದೇಹದ ರಕ್ಷಣೆಯ ಪರಿಕರ, ತುಂಬಾ ಗಟ್ಟಿಮುಟ್ಟಾದ್ದು. ಹಿಂದೆ ಸೈನಿಕರು, ರಾಜರುಗಳು ಯುದ್ಧ ಮಾಡುವಂತಹ ಸಂದರ್ಭದಲ್ಲಿ ಎದುರಾಳಿ ಸೈನ್ಯದಿಂದ ಬರುವ ಶಸ್ತ್ರಾಸ್ತ್ರಗಳನ್ನ, ಬಾಣಗಳನ್ನ ನಾಟಿಸಿಕೊಳ್ಳದ ಹಾಗೆ ದೇಹವನ್ನು ಕಾಪಾಡಿಕೊಳ್ಳೋದಕ್ಕೆ ಅದನ್ನು ಬಳಸ್ತಾ ಇದ್ರು. ಅದರಿಂದ ಇದೊಂದು ರಕ್ಷಣೆಯ ಪರಿಕರ. ಇನ್ನೊಂದು ಅರ್ಥದಲ್ಲಿ ಇದು ಆವೃತವಾಗಿರೋದು, ದೇಹವನ್ನು ಸಂಪೂರ್ಣವಾಗಿ ಆವರಿಸಿಕೊಂಡಿರುವಂಥದ್ದು. ಇನ್ನು ಮಹಾಭಾರತಕ್ಕೆ ಸಂಬಂಧಿಸಿ ಹೇಳೋದಾದ್ರೆ, ಕವಚ ಮತ್ತು ಕರ್ಣನ ಪಾತ್ರವನ್ನು ನಾವು ಭಿನ್ನವಾಗಿ ನೋಡೋದಿಲ್ಲ. ಯಾಕೆಂದ್ರೆ ಕರ್ಣ ಹುಟ್ಟುತ್ತಾನೆ ಕವಚವನ್ನು ಪಡ್ಕೊಂಡು ಬಂದಿರೋನು, ಕವಚ ಮತ್ತೆ ಕರ್ಣಕುಂಡಲಗಳನ್ನ. ಆದ್ರೆ ಕರ್ಣನಿಗೆ ಹುಟ್ಟಿನಿಂದಲೇ ಬಂದಿರುವ ಕವಚವನ್ನ ಅವನು ತೆಗೆದುಕೊಡೋದಿಕ್ಕೆ ಆತನಿಗೆ ಸಾಧ್ಯ ಆಯಿತು. ಆದ್ರೆ ಎಲ್ಲ ಹನುಮಂತಯ್ಯನವರು ಹೇಳುವ ಕವಚ ಇದೆಯಲ್ಲ, ಈ ಕವಚವನ್ನ ತೆಗೆದುಕೊಡೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೆ ಕವಿ ಅಸಹಾಯಕರಾಗಿ ಮತ್ತು ಅಸಮಾಧಾನದಿಂದ ಈ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಕವಚ ಎನ್ನುವ ಪದ ಇಡೀ ಕವಿತೆಯನ್ನು ನೋಡಿದಾಗ ನಮಗೆ ಅದು ಒಂದು ವ್ಯವಸ್ಥೆ ಅಂತಾನೆ ಅನ್ಸತ್ತೆ. ಯಾವ ಯಾವ ತಾರತಮ್ಯಗಳಿಲ್ಲಿದಾವೋ, ಜಾತಿಯ ತಾರತಮ್ಯ, ಅಸ್ಪೃಶ್ಯತೆ, ಅಸಮಾನತೆ, ಉಚ್ಚ ನೀಚ ಎನ್ನುವ ಭಾವನೆ, ಇಂತಹ ಎಲ್ಲ ತಾರತಮ್ಯಗಳನ್ನ ಕಾಯ್ದುಕೊಂಡು ಬರುತ್ತಿರುವಂತಹ ವ್ಯವಸ್ಥೆಯನ್ನ ಕವಚ ಅಂತೇಳಿ ಹೇಳಿದ್ದಾರೆ. ಆದರೆ ಹೆಚ್ಚು ಅವರು ಇಲ್ಲಿ ಕೇಂದ್ರೀಕರಿಸುವಂಥದ್ದು ಜಾತಿ ಮತ್ತೆ ಜಾತಿಯ ಜೊತೆಯಲ್ಲೇ ಬಂದಿರುವಂತಹ ಅಸ್ಪೃಶ್ಯತೆ, ಇವುಗಳ ಬಗ್ಗೆ ಮಾತನಾಡ್ತಾ ಹೋಗಿದ್ದಾರೆ. ಇದು ನಿರಂತರವಾಗಿ ಉಳ್ಕೊಂಡು ಬಂದಿದೆ, ತನ್ನ ಅಸ್ತಿತ್ವವನ್ನು ಕಾಪಿಟ್ಕೊಂಡು ಬಂದಿದೆ. ಇದಕ್ಕೆ ಬಿಡುಗಡೆ ಎನ್ನುವಂಥದ್ದೇ ಇಲ್ವಾ ಎನ್ನುವಂಥ ಪ್ರಶ್ನೆಯನ್ನ ಇಲ್ಲಿ ಎತ್ತುತ್ತಾರೆ. ನಾನು ಆಗ್ಲೇ ಹೇಳಿದ ಹಾಗೆ ಕವಚ ಅನ್ನೋದು ಒಂದು ರಕ್ಷಣೆಯ ಸಾಧನ. ಆದ್ರೆ ಕವಿ ಈ ಕವಿತೆಯ ಒಳಗೆ ಮಾತನಾಡ್ತಾ ಇರುವಂಥದ್ದು ಇದು ರಕ್ಷಣೆಯ ಸಾಧನವಾಗಿಲ್ಲ, ಭಕ್ಷಣೆಯ ಸಾಧನವಾಗಿದೆ. ಏನೇನನ್ನ ಭಕ್ಷಿಸ್ತಿದೆ? ಈ ತಾರತಮ್ಯದ ಅಸಮಾನತೆಯ ವ್ಯವಸ್ಥೆಯ ಒಳಗೆ ಕಾಪಿಟ್ಟುಕೊಂಡು ಬರಲಾಗಿರುವಂತಹ ಜಾತಿ ಮತ್ತು ಅಸ್ಪೃಶ್ಯತೆ, ಇವು ವ್ಯಕ್ತಿಗಳನ್ನ ವಿಭಜಿಸುವ ಕೆಲಸವನ್ನ ಮಾಡ್ತಾ ಇದ್ದಾವೆ. ಎಲ್ಲಿ ವಿಭಜನೆ ಇರುತ್ತೋ, ಎಲ್ಲಿ ಒಡೆಯುವಿಕೆ ಇರುತ್ತೋ, ಅಲ್ಲಿ ಒಂದು ಶ್ರೇಷ್ಠ, ಒಂದು ಕನಿಷ್ಠ ಎನ್ನುವಂಥದ್ದು ತನ್ನಂದ ತಾನಾಗಿ ರೂಪುಕೊಳ್ಳುತ್ತೆ. ಹಾಗಾಗಿ ಈ ಭೇದದಲ್ಲಿ ಕೆಳಜಾತಿಯವರೆಂದು ಯಾರನ್ನ ಗುರುತಿಸಲಾಗಿದೆಯೋ, ಅಸ್ಪೃಶ್ಯರೆಂದು ಯಾರನ್ನ ಗುರುತಿಸ್ತಾ ಬರಲಾಗಿದೆಯೋ, ಅವರು ಕನಸುಗಳನ್ನು ಕಟ್ಕೊಳ್ಳೋದಕ್ಕೆ, ಎಲ್ಲರ ಹಾಗೆ ಯೋಚಿಸೋದಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಅವರ ಆಲೋಚನೆಗಳನ್ನ, ಅವರ ಕನಸುಗಳನ್ನ, ಅವರ ಮನಸ್ಸಿನ ಒಟ್ಟು ನೆಮ್ಮದಿಯನ್ನ ಈ ಕವಚ ಭಕ್ಷಿಸ್ತಾ ನಿರಂತರವಾಗಿ ಬರ್ತಾ ಇದೆ. ಇದು ವಂಶ ಪಾರಂಪರ್ಯ ಎನ್ನುವ ರೀತಿಯಲ್ಲಿ ಅನುವಂಶೀಯವಾದುದು,
ರಕ್ತದ ಒಳಗೆ ಬೆರೆತಿರುವಂಥದ್ದು ಎನ್ನುವ ರೀತಿಯಲ್ಲಿ ಅದು ಮುಂದುವರ್ಕೊಂಡು ಬರ್ತಾ ಇದೆ. ಜೀವಧಾತುವಿನ ಜೊತೆಯಲ್ಲೇ ಬೆಸೆಯಲಾಗಿದೆ. ಅದು ಬೆಸೆದುಕೊಂಡಿಲ್ಲ, ಬೆಸೆದ ಹಾಗೆ ಈ ವ್ಯವಸ್ಥೆ ನಮ್ಮನ್ನ ಭಾವಿಸುವ ಹಾಗೆ, ಭ್ರಮಿಸುವ ಹಾಗೆ, ಅದನ್ನ ಪಾಲಿಸುವ ಹಾಗೆ ನೋಡ್ಕೊಂಡು ಬಂದಿದೆ. ನೋಡಿ, ತಾಯಿಯ ಗರ್ಭಾವಸ್ಥೆಯಲ್ಲಿರುವ ಮಗುವಿಗೆ ಅದು ಅಂಟಿಕೊಂಡು ಬಿಡುತ್ತೆ. ತಾಯಿ ಯಾವ ಜಾತಿಯವಳೆಂದು ಗುರುತಿಸಲಾಗಿದೆಯೋ ಅದೇ ಜಾತಿ ಆ ಮಗುವಿಗೆ ಅಂಟಿಕೊಳ್ಳುತ್ತೆ. ಆಕೆ ಕೆಳಜಾತಿಯವಳಾದ್ರೆ ಆ ಮಗು ಕೆಳಜಾತಿಯದ್ದೇ ಅಂತ ಗುರುತಿಸ್ತೇವೆ. ಏನೆಲ್ಲ ಅಪಾಯ, ಅಪಮಾನಗಳು, ಶೋಷಣೆಗಳು ಆ ಜಾತಿಯವರಿಗೆ ಅಂಟ್ಕೊಂಡು ಮುಂದೆ ಬರುತ್ತೋ ಅದೆಲ್ಲವೂ ಆ ಮಗುವಿಗೂ ಅಂಟ್ಕೊಂಡು ಬರುತ್ತೆ. ಕುವೆಂಪು ಅವ್ರ ಮಾತನ್ನು ನಾವಿಲ್ಲಿ ನೆನಪಿಸ್ಕೊಳ್ಬೇಕು. ಮಗು ಅನಿಕೇತನಾಗಿ ಹುಟ್ಟುತ್ತಾನೆ, ವಿಶ್ವ ಮಾನವನಾಗಿ ಹುಟ್ಟುತ್ತೆ ಮಗು. ಆದರೆ ನಾವು ಈ ವ್ಯವಸ್ಥೆಯ ಒಳಗಿನ ಜಾತಿ, ಮತ, ಧರ್ಮ ಎಲ್ಲ ತಾರತಮ್ಯವನ್ನು ಹೇಳುವಂತ ಕಲುಷಿತಗಳು ಏನಿದಾವೆ ಆ ಎಲ್ಲವನ್ನ ಮಗುವಿಗೆ ತುಂಬುತ್ತೇವೆ. ಆ ಮೂಲಕ ಮಗುವನ್ನ ಅಲ್ಪಮಾನವನನ್ನಾಗಿ ಮಾಡ್ತೇವೆ. ಅದರಿಂದ ಬಿಡುಗಡೆಗೊಳಿಸಬೇಕಾಗಿದೆ. ಆದರೆ ಅದು ಸಾಧ್ಯ ಆಗ್ತಾ ಇಲ್ಲವಲ್ಲ ಅಂತ ಕೊರಗು ಕವಿಯನ್ನ ಕಾಡ್ತಾ ಇದೆ. ನೋಡಿ, ಅಕ್ಕಮಹಾದೇವಿ ಒಂದು ಮಾತನ್ನ ಹೇಳ್ತಾರೆ, ವಚನದಲ್ಲಿ ಹೇಳ್ತಾರೆ. ನಾನು ಯಾಕೆ ಇದನ್ನ ಇಲ್ಲಿ ಉಲ್ಲೇಖಿಸ್ತೀನಿ ಅಂತ ಹೇಳಿದ್ರೆ, ಕವಚ ಎನ್ನುವಂಥದ್ದು ದೇಹಕ್ಕೆ ಅಂಟ್ಕೊಂಡಿದೆ ಅನ್ನೋದಾದ್ರೆ ಅಲ್ವಾ, ಈ ದೇಹ ಅಮೈದ್ಯದ ಮಡಿಕೆ, ಮೂತ್ರದ ಕುಡಿಕೆ. ಇದು ನಶ್ವರವಾದ್ದು, ಶಾಶ್ವತ ಅಲ್ಲ. ಹಾಗಿರುವಾಗ ಇದಕ್ಕೆ ಜಾತಿಯ ಅಸ್ಪೃಶ್ಯತೆಯ ಸಾಂಗತ್ಯವನ್ನು ಯಾಕೆ ಕೊಡಬೇಕು? ಯಾಕೆ ಅದನ್ನ ನಿಯಮಗಳನ್ನು ಮಾಡಿಕೊಂಡು ಅನುಸರಿಸಬೇಕು? ಈ ಪ್ರಶ್ನೆ ಎಲ್ಲ ಪ್ರಜ್ಞಾವಂತರಲ್ಲಿ ಹೇಳ್ಬೇಕಾಗಿದೆ, ಪ್ರಜ್ಞಾವಂತರನ್ನ ಕಾಡಬೇಕಾಗಿದೆ. ಹಾಗಿದ್ರೆ ಮನುಷ್ಯ ಉತ್ತಮನಾಗೋದು ಯಾವಾಗ? ಯಾವಾಗ ಮನುಷ್ಯ ಇಂತಹ ತಾರತಮ್ಯಗಳಿಂದ, ಜಾತಿಯ ವ್ಯಾಮೋಹದಿಂದ, ಅದರ ಆಚರಣೆಯಿಂದ, ಅಸಮಾನತೆಯ ತಿಳುವಳಿಕೆಗಳನ್ನ ಮುಂದುವರಿಸಿಕೊಂಡು ಹೋಗ್ತಾನೋ, ಅದರಿಂದ ಬಿಡುಗಡೆಯನ್ನು ಪಡೆದಾಗ ಮಾತ್ರ ಮನುಷ್ಯ ಉತ್ತಮನಾಗೋದಕ್ಕೆ ಸಾಧ್ಯ ಆಗತ್ತೆ. ಆದರೆ ಭಾರತದಲ್ಲಿ ಹಾಗೆ ಆಗ್ತಾ ಇಲ್ಲ. ಜಾತಿಯನ್ನು ಆಧರಿಸಿಯೇ ವ್ಯಕ್ತಿಯನ್ನು ಗುರುತಿಸಲಾಗತ್ತೆ. ವ್ಯಕ್ತಿಯ ನೆಲೆಯಲ್ಲಿ, ವ್ಯಕ್ತಿತ್ವದ ನೆಲೆಯಲ್ಲಿ ಗುರುತಿಸಬೇಕು. ಆದರೆ ಭಾರತದ ಒಳಗೆ ಹಾಗಾಗ್ತಿಲ್ಲ. ಆತನ ಜಾತಿಯ ನೆಲೆಯಲ್ಲಿಯೇ ಗುರುತಿಸಲಾಗತ್ತೆ. ಅವನು ಎಂಥ ದೊಡ್ಡ ಸಾಧನೆಯನ್ನ ಮಾಡಿದವನಾಗಿರಲಿ, ಅಂಬೇಡ್ಕರ್ ಅಂತ ಮಹಾನ್ ಮಾನವತಾವಾದಿಯನ್ನ ದಲಿತ ಸೂರ್ಯ ಅಂತ ಸೀಮಿತಗೊಳಿಸಿ ನಾವು ಅರ್ಥೈಸಿ ಹೇಳ್ತೇವೆ. ಅವರು ಇಡೀ ಲೋಕಕ್ಕೆ ಮಾನವತಾವಾದವನ್ನ ಹೇಳಿದವರು. ಸ್ವಾತಂತ್ರ್ಯದ ಮಹತ್ವವನ್ನ, ಘನತೆಯಿಂದ ಬದುಕುವಂತಹ ಅವಕಾಶಗಳು ಇರೋದನ್ನ ಹೇಳಿದಂಥವ್ರು. ಅವರನ್ನು ಕೂಡ ಜಾತಿಯ ನೆಲೆಯಲ್ಲಿ ಈ ದೇಶದ ಒಳಗೆ ಗುರುತಿಸಲಾಗ್ತಾ ಇದೆ ಅನ್ನೋದಕ್ಕಿಂತ ಇನ್ನೊಂದು ದುರಂತ ಇಲ್ಲ. ಈ ಜಾತಿಯ ಕವಚ ಜನ್ಮಮೋಹಿ. ಅದು ಜನ್ಮ ಪೂರ್ತಿ ಮಾತ್ರ ಅಲ್ಲ, ಜನ್ಮಾಂತರಕ್ಕೂ ತನ್ನ ಗುರುತನ್ನು ಕಳೆದುಕೊಳ್ಳಾರದು. ವ್ಯಕ್ತಿ ನಾಶವಾದರೂ ಕೂಡ ಆತನ ವ್ಯಕ್ತಿತ್ವ ಉಳಿದುಕೊಂಡರೂ ಆ ವ್ಯಕ್ತಿತ್ವದ ಜೊತೆಗೇನೆ ಜಾತಿ ಉಳ್ಕೊಂಡಿರತ್ತೆ. ಅದು ಎಷ್ಟು ಭದ್ರವಾಗಿ ನೆಲೆ ನಿಂತಿದೆ ಅಂತ ಹೇಳಿದ್ರೆ, ಅದರ ದಾಹವೇ ತೀರ್ತಾ ಇಲ್ಲ. ಯಾರು ಈ ಸಮಾಜದಲ್ಲಿ ಕೆಳ ಸಮುದಾಯದವರು, ಕೆಳಜಾತಿಯವರು ಅಂತ ಗುರುತಿಸಲ್ಪಟ್ಟಿದ್ದಾರೋ ಅವರು ನಿರಂತರವಾಗಿ ಅಪಮಾನಗಳನ್ನ, ಶೋಷಣೆಯನ್ನ ಅನುಭವಿಸ್ತಾ ಇರಬೇಕು.
ಅದು ಯಾವಾಗಲೂ ಈ ಜಾತಿ ವ್ಯವಸ್ಥೆ ಅನ್ನೋದು ಅದನ್ನೇ ಬಯಸ್ತಾ ಇದೆ. ಹಾಗಾಗಿ ಅದರ ದಾಹ ಎನ್ನುವಂಥದ್ದು ತೀರೋದಿಲ್ಲ, ಯಥಾಸ್ಥಿತಿಯನ್ನ ಕಾಯ್ಕೊಂಡು ಬರ್ತಾ ಇದೆ. ಅದನ್ನೇ ಕವಿ ಹೇಳ್ತಾ ಇರುವಂಥದ್ದು, ಹೋಗು ಅಂತ ಹೇಳಿದ್ರು ಹೋಗೋದಿಲ್ಲ, ಅದು ಹೋಗಲೊಲ್ಲದು ವಜ್ರದೇಹಿಗಳಂತೆ. ವಜ್ರದ ದೇಹವನ್ನು ಹೊಂದಿರುವ ಹಾಗೆ ಅದು ಕಠಿಣವಾದಂತಹ ಕವಚ, ಅದು ಅಷ್ಟು ಗಟ್ಟಿತನವನ್ನು ಉಳ್ಳಂತಹ ಕವಚ. ನೋಡಿ, ಎಷ್ಟೊಂದು ಶತಮಾನಗಳು ಕಳೆದಿವೆ, ಸಹಸ್ರಾರು ವರ್ಷಗಳು ಕಳೆದಿವೆ. ಈ ಜಾತಿ ಎನ್ನುವ ಕವಚ ಅವತ್ತಿನಿಂದಲೂ ಇಂದಿನವರೆಗೂ ಇದೆ, ಮುಂದೆಯೂ ಕೂಡ ಅಷ್ಟು ಸುಲಭವಾಗಿ ಈ ಭಾರತದಿಂದ ತೊಲಗುವಂತಹ ಆ ದುರ್ಬಲತೆಯನ್ನ ಅದು ಹೊಂದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಅದಷ್ಟು ಗಟ್ಟಿಯಾಗಿದೆ ಅಂತ ಹೇಳಿದ್ರೆ, ಈ ಜಾತಿ ಎನ್ನುವಂತಹ ಕವಚ ಕೇವಲ ದೇಹಕ್ಕೆ ಮಾತ್ರ ಅಂಟ್ಕೊಂಡಿಲ್ಲ, ಅದು ಮನಸ್ಸನ್ನ ಅಂಟ್ಕೊಂಡಿದೆ, ಬುದ್ಧಿಯನ್ನ ಅಂಟ್ಕೊಂಡಿದೆ, ಭಾವಗಳನ್ನ ಅಂಟ್ಕೊಂಡಿದೆ, ಆಲೋಚನೆಗಳನ್ನ ಅಂಟ್ಕೊಂಡಿದೆ. ಈ ಬುದ್ಧಿಯನ್ನೂ ಕೂಡ ಅದು ಅಂಟಿಕೊಂಡಿರುವಂತಹ ಕಾರಣಕ್ಕಾಗಿ ಅದು ವಂಶ ಪಾರಂಪರ್ಯವಾಗಿ ಮುಂದುವರ್ಕೊಂಡು ಹೋಗ್ತಾ ಇದೆ. ಬರೀ ದೇಹಕ್ಕೆ ಮಾತ್ರ ಅಂಟ್ಕೊಂಡಿದ್ರೆ ಆ ದೇಹದ ನಾಶದ ನಂತರ ಅದು ಉಳ್ಕೊಳ್ತಿರ್ಲಿಲ್ಲ, ಸಾವಿರಾರು ವರ್ಷಗಳ ಕಾಲ ಮುಂದುವರ್ಕೊಂಡು ಬರ್ತಾ ಇರಲಿಲ್ಲ. ಅದನ್ನೇ ಕವಿ ಹೇಳ್ತಾ ಇರುವಂಥದ್ದು, ಹೋಗಲೊಲ್ಲದು ವಜ್ರದೇಹಿಗಳಂತೆ. ಹಾಗಾದ್ರೆ ಈ ಜಾತಿಗೆ ಶ್ರೀಮಂತಿಕೆ ಬಡತನದ ತಾರತಮ್ಯ ಇದೆಯಾ? ಅದೂ ಇಲ್ಲ. ಈಗ ಒಬ್ಬ ಕೆಳ ಸಮುದಾಯದ ವ್ಯಕ್ತಿ, ಕೆಳಜಾತಿಯ ವ್ಯಕ್ತಿ ಶ್ರೀಮಂತನಾಗ್ತಾನೆ, ಆರ್ಥಿಕವಾಗಿ ಪ್ರಬಲ ಆಗ್ತಾನೆ. ಹಾಗೆ ಪ್ರಬಲನಾದ್ರೂ ಕೂಡ ಜಾತಿ ಎನ್ನುವ ಅಂಟಿದೆಯಲ್ಲ, ಅದನ್ನು ಬಿಡಿಸ್ಕೊಳ್ಳೋಕ್ಕಾಗೋದೇ ಇಲ್ಲ. ಎಂಥ ಶ್ರೀಮಂತ ಆದ್ರೂ ಕೂಡ ಅವರನ್ನ ಇಂಥ ಜಾತಿಯವನು ಅಂತ ಗುರುತಿಸ್ತಾರೆ. ಹಾಗಾಗಿ ಆರ್ಥಿಕತೆ ಎನ್ನುವಂಥದ್ದು ಜಾತಿಯನ್ನ ಕಳೆಯುವಂತಹ ಒಂದು ಸಾಧನವಾಗ್ತದೆಯಾ? ಸಾಧನ ಆಗೋದಿಲ್ಲ ಅನ್ನೋದನ್ನೇ ಕವಿ ಇಲ್ಲಿ ಹೇಳ್ತಾ ಇದ್ದಾರೆ. ಅದನ್ನೇ ಹೇಳ್ತಾರೆ ನೋಡಿ, ಭೂಮಿ ಒಡಲನ್ನು ಬಗೆದು ತೆಗೆದ ಚಿನ್ನವ ಕರಗಿಸಿ ಕರವಸ್ತ್ರ ಮಾಡಿ ಒರೆಸಿಕೊಂಡರೂ ಕರಗಿ ಹೋಗದು ಕನಸಿನಲ್ಲೂ. ಕನಸಿನಲ್ಲೇ ಕರಗಿ ಹೋಗದೆ ಇರುವಂಥದ್ದು ವಾಸ್ತವದಲ್ಲಿ ಕರಗಿ ಹೋಗೋದು ಸಾಧ್ಯನಾ? ಇದು ನಾವು ಪ್ರಶ್ನೆ ಮಾಡಿಕೊಳ್ಬೇಕಾದಂತ ವಿಚಾರ. ಆಮೇಲೆ ಮುಂದುವರೆದು ಮುಂದಿನ ನುಡಿಯಲ್ಲಿ ಕವಿ ಹೇಳ್ತಾರೆ, ನಾವು ಇವತ್ತು ಸಾಕ್ಷರರಾಗಿದ್ದೇವೆ, ಅಕ್ಷರವಂತರಾಗಿದ್ದೇವೆ, ಪದವಿಗಳನ್ನ ಗಳಿಸ್ಕೊಂಡಿದ್ದೇವೆ, ವಿದೇಶಗಳಿಗೆ ಹೋಗಿ ವಿದ್ಯಾಭ್ಯಾಸವನ್ನು ಮಾಡಿ ಬರ್ತಾ ಇದ್ದೇವೆ, ನಾನಾ ರೀತಿಯಿಂದ ಜ್ಞಾನವನ್ನು ಸಂಪಾದನೆ ಮಾಡ್ತಾ ಇದ್ದೇವೆ. ಲೋಕಜ್ಞಾನ, ಪುಸ್ತಕ ಜ್ಞಾನ, ಎರಡೂ ಬಗೆಯ ಜ್ಞಾನವನ್ನು ಸಂಪಾದಿಸಿಕೊಂಡು ಇದ್ರೂ ಕೂಡ ಈ ದೇಶದ ಗಡಿಯ ಒಳಗೆ ಕಾಲಿಡ್ತಾ ಇದ್ದ ಹಾಗೆ ಜಾತಿಯ ಪ್ರಜ್ಞೆ ಹೇಗೆ ಎಚ್ಚರಾಗತ್ತೆ ಅನ್ನೋದನ್ನ ಕವಿ ಹೇಳ್ತಾರೆ. ಬಗಲಲ್ಲೇ ಭುಗಿಲೇ ಹೇಳುವುದು ನಮ್ಮ ಜೊತೆಗೆ ಇದೆ. ಅದು ನೋಡಿ ಎಷ್ಟು ಚೆನ್ನಾಗಿ ಕವಿ ಅದರ ತೀವ್ರತೆಯನ್ನ ಈ ಪದಗಳಲ್ಲಿ ಹಿಡಿದಿಡ್ತಾರೆ, ನಮಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ಆ ಬಗಲಲ್ಲೇ ಭುಗಿಲೇಳುವುದು ಎನ್ನುವಂಥದ್ದೇನಿದೆ, ಈ ಸಾಲು, ಈ ಪದಗಳು ಆ ಜಾತಿ ಪ್ರಜ್ಞೆ ಗೋಚರವಾಗುವುದರ ಅದರ ತೀವ್ರತೆಯನ್ನ ಪ್ರಕಟಿಸ್ತಾರೆ. ಹಾಗಾದ್ರೆ ಈ ಜಾತಿ ಹುಟ್ಟಿದ್ದಾದ್ರೂ ಎಲ್ಲಿ? ಇದರ ಮೂಲ ಎಲ್ಲಿ? ಈ ಜಾತಿಯನ್ನ ಧರ್ಮದ ಜೊತೆಯಲ್ಲಿ ಅಂಟಿಸಲಾಗಿದೆ. ಆ ಧರ್ಮವನ್ನ ಕವಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಧರ್ಮವೆಂಬಿ ಅಧರ್ಮದೊಳಗಿನ
ಅಲ್ವಾ? ಈ ಧರ್ಮ ಎನ್ನುವಂಥದ್ದೇ ಅಧರ್ಮ. ಅದು ಈ ಜಾತಿಯ ಬೀಜ ಇರೋದು ಧರ್ಮ ಎಂದು ವ್ಯಾಖ್ಯಾನಿತವಾದಂತ ಅಧರ್ಮದಲ್ಲಿ. ಈ ಅಧರ್ಮವನ್ನೇ ಧರ್ಮ ಅಂತ ನಿರೂಪಿಸಲಾಗಿದೆ. ಯಾವುದು ಧರ್ಮ? ತನ್ನಂತೆ ಪರರ ಬಗೆಯುವುದು ಧರ್ಮ ಅಲ್ವಾ? ಹಾಗೇನೆ ಬಸವಣ್ಣ ಅವರು ಹೇಳಿದ ಹಾಗೆ ದಯೆಯೇ ಧರ್ಮದ ಮೂಲವಯ್ಯ. ಆದರೆ ತನ್ನಂತೆ ಪರರ ಬಗೆಯುವುದು ದಯೆಯೇ ಧರ್ಮ ಎಂದುಕೊಳ್ಳುವಂತಹ ತತ್ವಗಳು ಇವತ್ತು ನೇಪಥ್ಯಕ್ಕೆ ಸರಿದಿದ್ದಾವೆ. ಇವತ್ತು ಧರ್ಮ ಧರ್ಮವೇ ಎನ್ನುವಂತಹ ಪ್ರಶ್ನೆ ಹುಟ್ಟತ್ತೆ. ಅಧರ್ಮದೊಳಗಿಂದಲೇ ರೂಪನ್ನು ಪಡೆದಂತಹ ಈ ಜಾತಿಯ ಬೀಜ ಮೊಳತು ಮರವಾಗ್ಬಿಟ್ಟಿದೆ. ಅದು ಹೇಗೆ ಮರವಾಗಿ ಹಣ್ಣನ್ನು ಬಿಟ್ಟಿದೆ, ಅದು ಮಾರುಕಟ್ಟೆಯಲ್ಲಿ ನಳನಳಿಸ್ತಾ ಆಕರ್ಷಿಸ್ತಾ ಇದೆ. ಆಧುನಿಕ ಭಾರತದ ಸ್ವತಂತ್ರ ಭಾರತದ ರಾಜಕಾರಣವನ್ನು ನಾವು ಅವಲೋಕಿಸಿದ್ರೆ, ವಾಸ್ತವನ್ನೂ ಕೂಡ ಜೊತೆಯಾಗಿಟ್ಕೊಂಡು ನೋಡಿದ್ರೆ, ಜಾತಿ ಎನ್ನುವುದು ರಾಜಕಾರಣದ ಜೊತೆಗೆ ಬೆರೆತಿದೆ. ಹಾಗಾಗಿ ಜಾತಿ ಅನ್ನೋದು ಮಾರುಕಟ್ಟೆಯಲ್ಲಿರುವ ಬಹುಬೇಡಿಕೆಯ ಒಂದು ವಸ್ತು ಆಗಿದೆ. ಅಂಥ ಒಂದು ಸ್ಥಿತಿಗೆ ನಾವು ಜಾತಿಯನ್ನು ತಂದಿಟ್ಟಿದ್ದೇವೆ. ಪ್ರತಿಯೊಂದು ಲೆಕ್ಕಾಚಾರಗಳು ಅದರ ಮೂಲಕನೇ ಸಾಗ್ತಾ ಇದ್ದಾವೆ. ಹಾಗಾಗಿ ಜಾತಿಯ ಜೊತೆಗೆ ರಾಜಕಾರಣವೂ ಕೂಡ ಬೆರೆತಿರುವಂಥದ್ದು ಇದು ಒಂದು ಹತ್ಯಾರವಾಗ್ಬಿಟ್ಟಿದೆ. ಅನಾಹುತಕ್ಕೆ ಮಾರ್ಗ ಆಗ್ಬಿಟ್ಟಿದೆ ಇದು. ಹಾಗೆ ಅದನ್ನೇ ಕವಿ ಹೇಳ್ತಾರೆ ನೋಡಿ, ಧರ್ಮವೆಂಬಿ ಅಧರ್ಮದೊಳಗಿನ ಬೀಜ ಬಿದ್ದು ಮೊಳೆತು ಮರವಾಗಿ ಹಣ್ಣಿನಂಗಡಿಯಲ್ಲಿ ನಳನಳಿಸಿ ನಗುವಾಗ ಕವಚ ಬಿಗಿಯಾಗಿತ್ತು. ಹೀಗೆ ಜಾತಿ ವ್ಯವಸ್ಥೆ ಸರ್ವವ್ಯಾಪೀತನವನ್ನ ಪಡ್ಕೊಳ್ತಾ ಇರೋದನ್ನ ಕವಿ ಕವಚ ಬಿಗಿಯಾದಂತಹ ಕ್ರಮದಲ್ಲಿ ಸಮೀಕರಿಸ್ತಾ ಇಲ್ಲೊಂದು ವಿಶಿಷ್ಟವಾದಂತಹ ಅರ್ಥದಲ್ಲಿ ನಮಗೆ ಜಾತಿಯ ಪರಿಣಾಮವನ್ನು ಸೂಚಿಸ್ತಾ ಇದ್ದಾರೆ. ಅದು ಹೇಗೆ ತನ್ನನ್ನು ತಾನು ಹಿಗ್ಗಿಸ್ಕೊಳ್ತಾ ಹೋಗ್ತಾ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ನೋಡಿ. ಆದರೆ ಈ ಧರ್ಮದಲ್ಲಿ ಹುಟ್ಟಿರ್ತಕ್ಕಂತಹ ಜಾತಿಯನ್ನ ಕಳೆಯೋದಿಕ್ಕೆ ಅನೇಕ ದಾರ್ಶನಿಕರು, ಸಂತರು ಬೇರೆ ಬೇರೆ ಕಾಲಗಳಲ್ಲಿ ತಮ್ಮ ಶಕ್ತಿಯನ್ನು ಮೀರಿ ಪ್ರಯತ್ನವನ್ನು ಮಾಡಿದ್ದಾರೆ. ಜಾತಿ ತಾರತಮ್ಯದ ಗಾಯಗಳಿಗೆ ಮುಲಾಮನ್ನ ಸವರೋದಿಕ್ಕೆ ಗುರುನಾನಕ್ಕು, ಚೈತನ್ಯ, ಸಂತ ಕಬೀರ, ಸಂತ ತುಕಾರಾಮು, ರಾಮಾನುಜಾಚಾರ್ಯ, ಕನಕದಾಸರು, ಬಸವಣ್ಣ, ವಚನ ಅನೇಕ ದಾರ್ಶನಿಕರು ಪ್ರಯತ್ನವನ್ನು ಮಾಡಿದ್ದಾರೆ. ಜಾತಿ ಆಧಾರಿತವಾದಂತಹ ತಾರತಮ್ಯವನ್ನು ಇವರೆಲ್ಲರೂ ಕೂಡ ಸಾರಾಸಗಟಾಗಿ ತಿರಸ್ಕರಿಸಿದ್ದಾರೆ. ಎಲ್ಲ ಜಾತಿಯವರನ್ನ, ತಳ ಸಮುದಾಯದ ವ್ಯಕ್ತಿಗಳನ್ನು ತಮ್ಮ ಶಿಷ್ಯರನ್ನಾಗಿ ಸ್ವೀಕರಿಸಿದ್ದಾರೆ. ಅವರಿಗೆ ಉಪದೇಶಗಳನ್ನು ನೀಡಿ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಆಧುನಿಕ ಭಾರತದ ಸಂದರ್ಭದಲ್ಲಿ ನಾವು ನೋಡೋದಾದ್ರೆ ರಾಜಾ ರಾಮಮೋಹನ್ ರಾಯ್, ದಯಾನಂದ ಸರಸ್ವತಿ ಇವರು ದಲಿತರೊಂದಿಗಿನ ತಾರತಮ್ಯವನ್ನು ತೀವ್ರವಾಗಿ ವಿರೋಧಿಸ್ತಾರೆ. ಸ್ವಾಮಿ ವಿವೇಕಾನಂದರು ದಲಿತರ ವಿಮೋಚನೆಗಾಗಿ ಹೋರಾಡ್ತಾರೆ. ನಾರಾಯಣ ಗುರುಗಳು ಜಾತಿ ವ್ಯವಸ್ಥೆಯನ್ನ ಕಟುವಾದಂತಹ ಶಬ್ದಗಳಿಂದ ಟೀಕಿಸ್ತಾರೆ. ಹಾಗೆಯೇ ಭಾರತದ ಸಂವಿಧಾನದ ಶಿಲ್ಪಿ ಅನಿಸ್ಕೊಂಡಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರು ಜಾತಿ ತಾರತಮ್ಯ ಮತ್ತು ಅಸ್ಪೃಶ್ಯತೆಯನ್ನ ಹೋಗಲಾಡಿಸಲಿಕ್ಕೆ ಹೋರಾಡಿದ್ದು ಮಾತ್ರ ಅಲ್ಲ, ಸಂವಿಧಾನದಲ್ಲಿಯೇ ಕಾಯ್ದೆಗಳನ್ನು ರೂಪಿಸ್ತಾರೆ. ಶಾಸ್ತ್ರದ ವಸ್ತ್ರದೊಳಗೆ ಸುತ್ತಿ ಸಮುದ್ರದ ಆಚೆಗೆ ಎಸೆಯುವಂತಹ ಪ್ರಯತ್ನವನ್ನ ಎಲ್ಲ ಮಹಾತ್ಮರು ಕೂಡ ಮಾಡಿದ್ರು. ಆದರೆ ಜಾತಿ ವ್ಯವಸ್ಥೆ ವೃತ್ತಗತಿಯನ್ನು ಉಳ್ಳದ್ದು. ಅದು ಚಕ್ರಗತಿಯಲ್ಲಿ ಮತ್ತೆ ಪುನರ್ಭವಗೊಳ್ತಾ ಹೋಗುತ್ತೆ. ರಕ್ತದ ಕೆಂಪು ಬಿಳಿ ಕಣಗಳಲ್ಲಿ ಬೆರೆತು ಹೋಗ್ಬಿಟ್ಟಿದೆ. ಅದನ್ನು ಪ್ರತ್ಯೇಕಿಸುವಂಥದ್ದು ಸುಲಭದ ಮಾತಲ್ಲ, ಆದರೆ ಪ್ರಯತ್ನವನ್ನ ಮಾಡ್ತಾ ಇರಬೇಕಾಗತ್ತೆ. ಅದನ್ನೇ ಕವಿ ಹೇಳ್ತಾರೆ,
ಗುಡುಗಾಗಿ ಮಿಂಚಾಗಿ ಮಳೆಯ ಹನಿ ಹನಿಯಾಗಿ ಮಣ್ಣ ಸೇರಿತು ಕವಚ, ಕಣವಾಗಿ ಅಣುವಾಗಿ ತೃಣವಾಗಿ ನೆತ್ತರಂಗಳ ಸೇರಿ ಕೆಂಪು ಬಿಳಿ ಕಣಗಳಲ್ಲಿ ಪ್ರಾಣಧಾತು. ನೋಡಿ, ಅದು ಕಣ ಕಣದಲ್ಲಿ ಬೆರೆತಿದೆ, ರಕ್ತದ ಹನಿಗಳಲ್ಲಿ ಸೇರಿ ಹೋಗಿದೆ. ಹಾಗಾಗಿ ಈ ಜಾತಿ ಎನ್ನುವಂಥದ್ದೇನಿದೆ, ಈ ಕವಚ, ಇದನ್ನ ಅಷ್ಟು ಸುಲಭವಾಗಿ ತೆಗೆದುಹಾಕೋದಿಕ್ಕೆ ಸಾಧ್ಯ ಆಗೋದಿಲ್ಲ ಎನ್ನುವಂತಹ ಒಂದು ಕೊರಗು ಕವಿಯಲ್ಲಿ ಇರೋದನ್ನು ನಾವು ಗಮನಿಸ್ತೇವೆ. ಕವಿ ಜೆ ಶಿವರುದ್ರಪ್ಪನವರು ಒಂದು ಮಾತನ್ನು ಹೇಳ್ತಾರೆ. ಯುಗ ಯುಗದಿ ಒಂದೊಂದು ಹಿರಿಯ ಪೊರಕೆಯು ಬಂದು ಗುಡಿಸುವುದು ಈ ಮನೆಯ. ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಈ ಜಗತ್ತಿನಲ್ಲಿ ಕೊಳೆ ತುಂಬಿಕೊಂಡಾಗ, ಕಸ ತುಂಬಿಕೊಂಡಾಗ, ದ್ವೇಷ, ಮತ್ಸರ, ಮೇಲು ಕೀಳು ಆವರಿಸ್ಕೊಂಡಂಥ ಸಂದರ್ಭದಲ್ಲಿ ಇಂಥ ಎಲ್ಲ ಗಲೀಜುಗಳನ್ನ, ಕೊಳಕುಗಳನ್ನ ಗುಡಿಸೋದಿಕ್ಕಾಗಿ, ತೊಳೆಯೋದಿಕ್ಕಾಗಿ ಮಹಾನ್ ಪುರುಷರು ಹುಟ್ಟಿ ಬರ್ತಾರೆ ಎನ್ನುವಂಥದ್ದು. ಹಾಗೆ ಹುಟ್ಟಿ ಬಂದ ಮಹಾತ್ಮರಲ್ಲಿ ಗೌತಮ ಬುದ್ಧ ಕೂಡ ಒಬ್ಬ. ಗೌತಮ ಬುದ್ಧ ಭಾರತದ ಒಂದು ಶ್ರೇಷ್ಠ ವ್ಯಕ್ತಿತ್ವ. ಆತ ಕೌಟುಂಬಿಕ ಸುಖ, ರಾಜಸುಖಗಳನ್ನೆಲ್ಲವನ್ನು ತೊರೆದು ಬಿಟ್ಟು ಆತ್ಮ ಶೋಧನೆಯ ಕಡೆಗೆ ತೊಡಗಿಕೊಳ್ತಾನೆ, ಆತ್ಮ ಸುಖದ ಕಡೆಗೆ ಮುಖ ಮಾಡ್ತಾನೆ. ಈ ಪ್ರಯಾಣದಲ್ಲಿಯೇ ಆತ ಸಿದ್ಧಾರ್ಥ ಬುದ್ಧನಾಗುವಂಥದ್ದು. ದ್ವೇಷ, ಹಿಂಸೆ ರಹಿತವಾದಂತಹ ಮಾನವ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅನ್ನೋದು ಆತನ ಉದ್ದೇಶ. ಆದರೆ ಜಾತಿ ಎನ್ನುವುದು ಮನುಷ್ಯರ ನಡುವೆ ಮೇಲು ಕೀಳನ್ನ ಸೃಷ್ಟಿ ಮಾಡೋದಲ್ಲದೇನೆ ಮನುಷ್ಯರ ನಡುವೆ ದ್ವೇಷ ಮತ್ತು ಹಿಂಸೆಗೆ ಕಾರಣವಾಗುತ್ತೆ ಎನ್ನುವಂತಹ ಕಾರಣಕ್ಕಾಗಿ ಈ ಜಾತಿಯ ಅಪ್ರಸ್ತುತತೆಯನ್ನ ತನ್ನ ಬೋಧನೆಯಲ್ಲಿ ತಿಳಿಸ್ತಾನೆ. ಆದರೆ ಆತನ ಬೋಧನೆ, ಸಂದೇಶಗಳು ಅಂಧಕಾರದಲ್ಲಿದ್ದಂತಹ ಭಾರತಕ್ಕೆ ಬೆಳಕನ್ನು ತೋರಿಸ್ತವೆ. ಆದರೆ ಆ ಬೆಳಕು ಕೂಡ ಏನಾಗುತ್ತೆ, ಈ ಜಾತಿ ವ್ಯವಸ್ಥೆಯ ಕಬಂಧ ಬಾಹುಗಳು ಜಾತಿ ತಾರತಮ್ಯ ರಹಿತವಾದಂತಹ ಆತನ ಎಲ್ಲ ವಿಚಾರಧಾರೆಗಳನ್ನ ತನ್ನ ಕಾಲ ಲಾಳವಾಗಿ ಬಳಸ್ಕೊಳ್ಳುತ್ತೆ, ಹಲ್ಲೆಯಾಗಿ ಬಳಸ್ಕೊಳ್ಳುತ್ತೆ. ಅದಕ್ಕೆ ಎಷ್ಟೊಂದು ಶಕ್ತಿ ಇದೆ ನೋಡಿ. ಹೇಗೆ ಅದು ತನ್ನ ಎಲ್ಲವನ್ನೂ ಕೂಡ ತನ್ನ ಅಧೀನ ಮಾಡಿಕೊಳ್ಳುವಂತಹ ಶಕ್ತಿಯನ್ನ ಪಡ್ಕೊಂಡಿದೆ. ಮುಂದುವರೆದು ಕವಿ ಹೇಳ್ತಾರೆ, ರಾಮಾನುಜಾಚಾರ್ಯರನ್ನು ನೆನಪಿಸ್ಕೊಳ್ತಾರೆ, ಬಸವಣ್ಣನನ್ನು ನೆನಪಿಸ್ಕೊಳ್ತಾರೆ. ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತ ತತ್ವದ ಪ್ರತಿಪಾದಕರು. ಜಾತಿ ತಾರತಮ್ಯವಿಲ್ಲದೆ ಎಲ್ಲ ಸಮುದಾಯದ ಅವರಿಗೆ ಶಿಷ್ಯರನ್ನಾಗಿ ಸ್ವೀಕರಿಸುತ್ತಾರೆ. ಮಾತ್ರ ಅಲ್ಲದೇನೆ ಅವರು ಒಳಗೊಳ್ಳುವ ತತ್ವಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಹಾಗೆಯೇ ಮುಂದುವರೆದು ನಂತರದ ಕಾಲಘಟ್ಟದಲ್ಲಿ ಬಂದಂತಹ ಬಸವಣ್ಣ ಭಾರತದ, ಮುಖ್ಯವಾಗಿ ಕರ್ನಾಟಕದ ಎಲ್ಲ ಸಮುದಾಯಗಳನ್ನ ಬೆಸೆಯುವ, ತಾರತಮ್ಯ ರಹಿತವಾದಂತಹ ವ್ಯವಸ್ಥೆಯನ್ನು ಕಟ್ಟುವಂತಹ ಪ್ರಯತ್ನವನ್ನ ಮಾಡಿದವನು. ಅದಕ್ಕಾಗಿಯೇ ಜಾತಿ, ಲಿಂಗ ತಾರತಮ್ಯ ರಹಿತವಾದಂತಹ ಅನುಭವ ಮಂಟಪವನ್ನ ಸ್ಥಾಪಿಸ್ತಾನೆ. ಎಲ್ಲರಿಗೂ ಅಲ್ಲಿ ಅವಕಾಶವನ್ನು ಮಾಡಿಕೊಡ್ತಾನೆ. ಮಾತ್ರ ಅಲ್ಲ, ಬಸವಣ್ಣ ಸಮಾಜದಲ್ಲಿ ಶೋಷಣೆಗೆ, ಅಪಮಾನಕ್ಕೆ ಒಳಗಾಗುವ ತಳ ಸಮುದಾಯಗಳ ಜೊತೆಗೆ ಅವರು ಹೇಗೆ ತಳಪಾತಳಿಯಲ್ಲಿದ್ದಾರೋ ತಾನೂ ಕೂಡ ಅವರೊಂದಿಗೆ ಇದ್ದೇನೆ, ತಾನೂ ಕೂಡ ತಳಪಾತಳಿಗೆ ಸೇರ್ಕೊಂಡವನು ಅನ್ನುವಂಥದ್ದನ್ನ
ತಮ್ಮ ವಚನದ ಮೂಲಕವಾಗಿ ಹೇಳ್ತಾರೆ. ಅವರ ಜೊತೆಯಲ್ಲಿ ಗುರುತಿಸಿಕೊಳ್ಳೋದಕ್ಕೆ ಬಯಸ್ತಾರೆ. ಅದಕ್ಕೆ ಅವರದೇ ಒಂದು ವಚನ ನಮಗೆ ಸಾಕ್ಷಿಯಾಗತ್ತೆ. ಹೇಳ್ತಾರೆ ನೋಡಿ, ವಚನ ಒಂದರಲ್ಲಿ ಅವರು, ಚೆನ್ನಯ್ಯನ ಮನೆಯ ದಾಸನ ಮಗನು, ಕಕ್ಕಯ್ಯನ ಮನೆಯ ದಾಸಿಯ ಮಗಳು ಬೆರಣಿಗೆ ಹೋಗಿ ಸಂಗಮ ಮಾಡಿದರು. ಆ ಇಬ್ಬರಿಗೆ ಹುಟ್ಟಿದ ಮಗ ನಾನು, ಕೂಡಲ ಸಂಗಮ ದೇವ ಸಾಕ್ಷಿಯಾಗಿ ಅಂತೇಳಿ ಹೇಳ್ತಾರೆ. ಇಂಥ ಒಂದು ಸಂವೇದನಾಶೀಲವಾದಂತಹ ಗುಣ ಇರುವಂತಹ ಬಸವಣ್ಣನವರು ಹುಟ್ಟಿನಿಂದಲೂ ಕೂಡ ಪ್ರತಿಯೊಬ್ಬರೂ ಕೂಡ ಸಮಾನವಾಗಿ ಬದುಕೋದಿಕ್ಕೆ ಸ್ವತಂತ್ರರು. ಘನತೆಯಿಂದ ಬದುಕೋದಿಕ್ಕೆ ಹುಟ್ಟುತ್ತಾನೆ ಅವರ ಹಕ್ಕುಗಳನ್ನ ಸಂಪಾದಿಸಿಕೊಳ್ತಾರೆ. ಅದನ್ನ ಈ ಪ್ರಕೃತಿ ಎನ್ನುವಂಥದ್ದು ಮಗುವಿಗೆ ಹುಟ್ಟುತ್ತಾನೆ ಕೊಡತ್ತೆ. ಹಾಗಾಗಿ ತಾರತಮ್ಯ ಎನ್ನುವಂಥದ್ದು ಸರಿಯಾದಂತಹ ಕ್ರಮ ಅಲ್ಲ ಎನ್ನುವಂಥದ್ದನ್ನ ಹೇಳ್ತಾರೆ. ಅದನ್ನು ಹೋಗಲಾಡಿಸಬೇಕು ಅಂತಾನೆ ಅವರು ಅಂತರ್ಜಾತೀಯ ವಿವಾಹಗಳನ್ನ ಪ್ರೇರೇಪಿಸುವಂಥದ್ದನ್ನು ನಾವು ಕಾಣ್ತೇವೆ. ಆದರೆ ಈ ಜಾತಿಯ ಕ್ರೂರ ವ್ಯವಸ್ಥೆ ಏನ್ ಮಾಡುತ್ತೆ, ಬಸವಣ್ಣನವ್ರನ್ನೂ ಬಿಡೋದಿಲ್ಲ. ಸಮಾನತೆ ಆಗೋದೇ ಬೇಡ ಎನ್ನುವಂತಹ ಹಠಕ್ಕೆ ಬಿದ್ದಂತಹ ಮೂಲಭೂತ ವ್ಯವಸ್ಥೆ ಅವರನ್ನೇ ಇಲ್ಲದ ಹಾಗೆ ಮಾಡುತ್ತೆ. ನೋಡಿ ಯಾವ ರೀತಿ ಅವರ ತತ್ವಗಳು, ಅವರ ಸಂದೇಶಗಳೆಲ್ಲವೂ ಕೂಡ ಸುಟ್ಟು ಹೋಗ್ತವೆ, ತುಕ್ಕು ಹಿಡಿದು ಹೋಗ್ತವೆ. ಅಂತ ಒಂದು ನಿರ್ನಾಮಗೈಯುವಂತಹ ಸ್ಥಿತಿ ಅವತ್ತಿನಿಂದಲೂ ಕೂಡ ಶಕ್ತಿಯುತವಾಗಿ ಮುಂದುವರೆದುಕೊಂಡು ಬಂದಿದೆ. ಅದನ್ನೇ ಕವಿ ಹೇಳ್ತಾರೆ, ತುಕ್ಕು ಹಿಡಿದಿತ್ತು ಪಕ್ಕದಲ್ಲಿ, ಜೊತೆಗೇನೆ ವಿಚಾರಧಾರೆಗಳಿಗೆ ತುಕ್ಕು ಕೂಡ ಆವರಿಸಿಬಿಡ್ತು. ಇದು ಕವಿ ತುಂಬಾ ನೋವಿನಿಂದ ಹೇಳುವಂತಹ, ಯಾತನೆಯಿಂದ ಹೇಳುವಂತಹ ಮಾತು. ಮಾತ್ರ ಅಲ್ಲ, ಈ ಜಾತಿ ಎನ್ನುವಂತಹ ಕವಚಕ್ಕೆ 100 ವರ್ಷಗಳ ಇತಿಹಾಸ ಇದೆ, ಕಾಲದ ವಿಸ್ತೀರ್ಣ ಇದೆ. ಅದು ಅಲ್ಲಿಂದ ಇಲ್ಲಿಯವರೆಗೆ ನಿರಂತರವಾಗಿ ಸಾಗಿ ಬಂದರೂ ಕೂಡ ಅದಕ್ಕೆ ಎಲ್ಲೂ ಕೂಡ ತೃಣ ಮಾತ್ರವೂ ಘಾಸಿ ಆಗಿಲ್ಲ, ಮುಕ್ಕಾಗಿಲ್ಲ. ಒಂದು ಚೂರೇ ಚೂರು ಕೂಡ ಅದು ಸವರಿಲ್ಲ, ಕಾಲುಗಳು ಕುಂಟು ಆಗಿಲ್ಲ. ಹುಟ್ಟಿನ ಜೊತೆಯಲ್ಲೇ ಅಂಟಿಕೊಂಡು ಬಂದಿದೆ ಜಾತಿ ಎನ್ನುವಂಥದ್ದು, ಈ ತಾರತಮ್ಯ ಎನ್ನುವಂಥದ್ದು. ಕವಿ ಅದಕ್ಕೆ ಹೇಳ್ತಾರೆ, ಮತ್ತೊಂದ್ಸರಿ ಅವರು ಪುನರಾವರ್ತನೆ ಮಾಡ್ತಾರೆ. ಈ ಕವಿತೆಯ ಆರಂಭದಲ್ಲಿ ಹೇಳಿದ್ರು ಅವರು, ಏಳಲೊಲ್ಲದು ಬೀಳಲೊಲ್ಲದು ಅಂತ. ಮತ್ತೆ ಅವರು ಇಲ್ಲಿ ಅದನ್ನೇ ಹೇಳ್ತಾರೆ. ರೋಸಿ ಹೋಗಿದ್ದಾರೆ ಈ ವ್ಯವಸ್ಥೆಗೆ. ಅಯ್ಯೋ ಎನ್ನುವ ಭಾವ ಈ ಮಾತಿನಲ್ಲಿ ಅಡುಕೊಂಡಿದೆ. ಕವಚ ಕಳೆಯಲೊಲ್ಲದು, ಬೀಳಲೊಲ್ಲದು ನನ್ನ ತೊರೆದು, ಅದು ನನ್ನ ತೊರೆದು ಹೋಗಬೇಕು. ಅಸ್ಪೃಶ್ಯತೆ ಅನ್ನೋದು ಅಂಟಿಕೊಂಡಿದೆ. ಹೇಳ್ತಾರೆ ನೋಡಿ, ಕವಚ ಮುಟ್ಟಬಾರದ ಕವಚ, ಅಸ್ಪೃಶ್ಯತೆ ಎನ್ನುವ ಕವಚ, ಮುಟ್ಟಬಾರದ ಕವಚ. ಮುಟ್ಟಿದ್ರೆ ಮೈಲಿಗೆಯಾಗತ್ತೆ, ಮುಟ್ಟಿದ್ರೆ ಅವಮಾನ ಆಗತ್ತೆ, ಮುಟ್ಟಿದ್ರೆ ಶಿಕ್ಷೆಯಾಗತ್ತೆ. ನೆರಳು ಸೋಕದ ಹಾಗೆ ಇರಬೇಕಾದಂತ ಸ್ಥಿತಿ. ಹಾಗಾಗಿ ಈ ಶೋಷಣೆಗೆ ಒಳಗಾದಂತಹ ವ್ಯಕ್ತಿಗಳು ಮಾನಸಿಕವಾಗಿ ಕುಗ್ಗಿ ಹೋಗಬೇಕಾಗಿದೆ. ಅಂಥದ್ದೇ ಸ್ಥಿತಿಯಲ್ಲಿ ನಡ್ಕೊಂಡು ಬಂದಿದ್ದಾರೆ ಸಾವಿರಾರು ವರ್ಷಗಳಿಂದ. ಅದು ಮತ್ತೆ ಮುಂದುವರಿತಾ ಇದೆಯಲ್ಲ, ಹೊಸ ಹೊಸ ಅವತಾರಗಳನ್ನ ಎತ್ತುತ್ತಾ ಇದೆ. ಬೇರುಗಳನ್ನ ಆಳಕ್ಕೆ ಇಳಿಸ್ಕೊಂಡು ರಂಬೆ ಕೊಂಬೆಗಳನ್ನ ಇನ್ನು ವಿಸ್ತಾರಕ್ಕೆ ಚಾಚುತ್ತಾ ಇದೆ. ಇದರ ಬಗ್ಗೆ ಕವಿಗೆ ಅಸಹನೆ ಇದೆ, ಅಸಮಾಧಾನ ಇದೆ. ಇಂಥ ಅಸ್ಪೃಶ್ಯತೆಯ ಕವಚದಿಂದ ನಾವು ಬಿಡುಗಡೆಯನ್ನ ಪಡೆಯುವುದು ಎನ್ನುವಂತಹ
ಪ್ರಶ್ನೆ ಇದೆ. ಈ ಪ್ರಶ್ನೆಗೆ ಉತ್ತರವನ್ನ ವೈಚಾರಿಕತೆಯ, ವಿಚಾರವಂತಿಕೆಯ, ಜ್ಞಾನದ ಪ್ರಭೆಯ ಮೂಲಕವಾಗಿ ಅರ್ಥ ಮಾಡಿಕೊಂಡಾಗ ಈ ಕವಚ ತೊಲಗೋದಿಕ್ಕೆ ಸಾಧ್ಯ ಆಗತ್ತೆ. ಆ ಸ್ಥಿತಿ ಆದಷ್ಟು ಬೇಗ ಬರಬೇಕು ಎನ್ನುವಂತಹ ಆಶಯವೂ ಕೂಡ ಈ ಕವಿತೆಯ ಒಳಗೆ ಮಡುಗಟ್ಕೊಂಡಿದೆ. ಹಾಗಾಗಿ ಜಾತಿ, ಅಸ್ಪೃಶ್ಯತೆ ಎನ್ನುವ ಕವಚ ಈ ವ್ಯವಸ್ಥೆಯಿಂದ ಆದಷ್ಟು ಬೇಗ ದೂರ ಮಾಡಬೇಕಾದಂಥ ಹೊಣೆಗಾರಿಕೆ ಎಲ್ಲ ಪ್ರಾಜ್ಞರಿಗೆ, ಎಲ್ಲ ಸುಶಿಕ್ಷಿತರಿಗೆ ಇದೆ. ಆದಷ್ಟು ಬೇಗ ಇದು ತೊಲಗಲಿ ಎನ್ನುವಂತಹ ಮಾತುಗಳೊಂದಿಗೆ ಈ ಕವಿತೆಯ ವಿಶ್ಲೇಷಣೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.